ಇನ್ಫ್ಯಾಕ್ಟ್ ತಾವು ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಿದ್ದೀರಿ ಸಮಾವೇಶದ ಹಿನ್ನೆಲೆಯಲ್ಲಿ. ವೀರೇಶ್ ದಾನಿ ನನ್ನ ಕಲೀಗ್ ಜನಾರ್ದನ ರೆಡ್ಡಿ ಶಾಸಕರನ್ನ ಮಾತಾಡಿಸಿದ್ದಾರೆ ಸಮಾವೇಶದ ಹಿನ್ನೆಲೆಯಲ್ಲಿ. ಬನ್ನಿ ಅವ್ರು ಏನ್ ಮಾತಾಡಿದ್ದಾರೆ ಕೇಳೋಣ. ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರ ಹಾಗೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರುಗಳು ಇವತ್ತು ರಣಕಹಳೆಯನ್ನು ಮೊಳಗಿಸಿ ಬಳ್ಳಾರಿಯಲ್ಲಿ ಬೃಹತ್ತಾದಂತಹ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಅವರನ್ನು ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಬೃಹತ್ತಾದಂತಹ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಈ ಪ್ರತಿಭಟನೆ ಮೂಲಕ ಏನನ್ನು ಹೇಳಕ್ ಬಯಸ್ತೀರಾ? ನೋಡಿ, ಇವತ್ತು ಇಡೀ ಬಳ್ಳಾರಿ ಮಹಾನಗರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಎಂದೆಂದೂ ಆಗದೇ ಇರುವಂತಹ ಒಂದು ಘಟನೆಗಳು ಅಂದ್ರೆ, ಒಬ್ಬ ಶಾಸಕ ತನ್ನ ಗೂಂಡಾ ಪಡೆಯಿಂದ ಸಹಸ್ರಾರು ಮಂದಿ ಜೊತೆಯಲ್ಲಿ ಒಂದು ವಾಲ್ಮೀಕಿ ಬ್ಯಾನರ್ ನೆಪ ಇಟ್ಕೊಂಡ್ಬಿಟ್ಟು ನನ್ನ ಮನೆ ಮೇಲೆ ಬಂದು ಅವರೇನು ಬಂದೂಕುಗಳಿಂದ ದಾಳಿ ಮಾಡಿರುವಂತದ್ದು ಮತ್ತು ಅವರ ಕಾರ್ಯಕರ್ತರನ್ನೇ ಅವರು ಕೊಂದಾಕೊಂಡ್ಬಿಟ್ಟು ಇವತ್ತು ಒಂದು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ನೋಡುವಂತ ರೀತಿಯಲ್ಲಿ ಒಬ್ಬ ಕಾರ್ಯಕರ್ತರನ್ನ, ಒಬ್ಬ ಶಾಸಕನ ಆದೇಶದ ಮೇರೆಗೆ ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಹಿಂಬದಿಯಿಂದ ಶೂಟ್ ಮಾಡಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಇಡೀ ಒಂದು ಪ್ರಜಾಸ್ವಾಮ್ಯ ಒಂದು ಇದರಲ್ಲಿ ಪ್ರತಿಯೊಬ್ಬರು ತಲೆ ತಗ್ಗಿಸಿಕೊಳ್ಳುವಂತ ಒಂದು ಘಟನೆ ಆಗಿರುವಂತಹ ಒಂದು ಈ ವಿಷಯದಲ್ಲಿ ಈ ಕ್ಷಣದವರೆಗೂ ಕೂಡ ಇವತ್ತು ಆ ಮೊದಲು ನಮ್ಮ ಮನೆ ಹತ್ರ ಬಂದು ಚೇರ್ಸ್ ಹಾಕೊಂಡು ಗಲಾಟೆ ಮಾಡಿರುವಂತಹ ಸತೀಶ್ ರೆಡ್ಡಿನಾಗಲಿ ಅಥವಾ 9 ಗಂಟೆ ನಂತರ ಭರತ್ ರೆಡ್ಡಿ ಬಂದು ತನ್ನ ಗನ್ಮ್ಯಾನ್ಗಳಿಂದ ನಮ್ಮ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನೆಲ್ಲ ಹಾಕಿ ಕಲ್ಲು, ತೂರಾಟ, ಬಾಟಲ್ಸ್, ಪ್ರೈವೇಟ್ ಗನ್ಗಳಿಂದ ಮನೆ ಮೇಲೇನೆ ಗುಂಡಾರಿಸಿರುವಂತದ್ದು ಮತ್ತು ಅವರ ಕಾರ್ಯಕರ್ತರನ್ನೇ ಅವರು ಕೊಂದಾಕೊಂಡಿರುವಂತ ಎಲ್ಲ ಘಟನೆಗಳ ಬಗ್ಗೆ ಭರತ್ ರೆಡ್ಡಿನೂ ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ನಿನ್ನೆ ಇನ್ನೊಂದಿಬ್ಬರು ಗನ್ಮ್ಯಾನ್ಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ರು. ಒಟ್ಟಾರೆ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ತುಂಬಾ ನಿಧಾನಗತಿಯಲ್ಲಿ ಇವತ್ತೇನು ಈ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರ ವಿರುದ್ಧ ಸಿಬಿಐ ಎಂಕ್ವೈರಿಗೆ ಕೊಳ್ಳೇಬೇಕು ಅನ್ನುವಂತ ಒಂದು ಪ್ರಮುಖವಾದ ವಿಷಯ, ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡಬೇಕು ಅನ್ನುವಂತ ನಮ್ಮ ಭಾರತೀಯ ಜನತಾ ಪಕ್ಷದ ಡಿಮ್ಯಾಂಡ್ ಅನ್ನ ಬದಿಗಿಟ್ಟು ತುಂಬಾ ನಿಧಾನಗತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿಯನ್ನ ರಕ್ಷಣೆ ಮಾಡ್ತಾ ಇರುವಂತ ಈ ಸರ್ಕಾರದ ವಿರುದ್ಧ ಇವತ್ತು ನಾವು ರ್ಯಾಲಿ ಮಾಡ್ತಾ ಇರುವಂತದ್ದು. ಘಟನೆಯಲ್ಲಿ ಸಾಕಷ್ಟು ಗುಂಡುಗಳು ಸಿಕ್ಕುವು, ತಮ್ಮ ಹತ್ಯೆಗೂ ಸಹ ಸಂಚು ನಡೆದಿತ್ತು ಅನ್ನೋ ಒಂದು ಆರೋಪ ಮಾಡಿದ್ರಿ. ನಿಜವಾಗ್ಲೂ ಅದಾಗಿತ್ತಾ ಅಂತ? ಸೊ ಅದಕ್ಕೆ ನಿಮ್ಮ ಮೀಡಿಯಾನೇ ಸಾಕ್ಷಿ, ಬಳ್ಳಾರಿಯಲ್ಲಿರುವಂತ ಎಲ್ಲ ಮಾಧ್ಯಮ ಸ್ನೇಹಿತರೇ ಸಾಕ್ಷಿ. ಅವ್ರ ಕಣ್ಮುಂದೆನೇ ಆಗಿರುವಂತ ಎಲ್ಲ ಫೈರಿಂಗ್, ಅದು ದೀಪಾವಳಿ ಪಟಾಕಿ ಹರಿಸ್ತಾ ಇದ್ದಾರೆ ಅಥವಾ ಬುಲೆಟ್ಗಳ ಅನ್ನುವಂಥದ್ದನ್ನ ಎಂಟೈರ್ ಕರ್ನಾಟಕ ರಾಜ್ಯ ನೋಡೋದಕ್ಕೆ ಬಳ್ಳಾರಿ ಮೀಡಿಯಾಗಳೇ ಅದಕ್ಕೆ ಸಾಕ್ಷಿ. ನಾನು ಪ್ರತ್ಯೇಕವಾಗಿ ಹೇಳೋದು ಅವಶ್ಯಕತೆನೇ ಇಲ್ಲ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆಯ ಜೊತೆಗೆ ಸರ್ಕಾರ ಸಿಐಡಿ ತನಿಖೆಯನ್ನ ಕೊಟ್ಟಿರುವಂತದ್ದು. ಸಿಐಡಿ ತನಿಖೆಯಲ್ಲಿ ತಾವು ಏನನ್ನ ಹೇಳಕ್ ಬಯಸ್ತೀರಾ ಮತ್ತು ತನಿಖೆ ಯಾವ ರೀತಿ ಆಗ್ಬೇಕಂತೀರಾ? ನೋಡಿ, ಇವತ್ತು ಘಟನೆ ನಡೆದು ಜನವರಿ 1ನೇ ತಾರೀಕು ನಡೆದಿರುವಂತ ಘಟನೆ, ಇವತ್ತು 17ನೇ ತಾರೀಕು, 16 ದಿನಗಳಾಯ್ತು. ಇದುವರೆಗೂ ಕೂಡ ಸತೀಶ್ ರೆಡ್ಡಿನಾಗ್ಲಿ, ಭರತ್ ರೆಡ್ಡಿನಾಗ್ಲಿ, ಅವ್ರ ಜೊತೆ ಬಂದಿರುವಂತ ಪ್ರಮುಖ ನಾಯಕರುಗಳೆಲ್ಲರನ್ನೂ ಕೂಡ ಬಂಧನ ಇಷ್ಟೊತ್ತಿಗಾಗ್ಲಿ ಮಾಡಬೇಕಾಗಿತ್ತು. ಇದುವರೆಗೂ ಕೂಡ ಲೋಕಲ್ ಪೊಲೀಸು ಅದೇ ಒಂದು ರೀತಿಯಲ್ಲಿ, ಯಾಕಂದ್ರೆ ಇದರಲ್ಲಿ ಡಿಎಸ್ಪಿ ಮತ್ತು ಸಿಟಿ ಡಿಎಸ್ಪಿ ಮತ್ತು ಸಿಟಿ ನಮ್ಮ ಜಿಲ್ಲೆಯ ಎಎಸ್ಪಿ ಅವರಿಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ MLA ಜೊತೆಯಲ್ಲಿ. ಹಾಗಾಗಿ ಇನ್ವೆಸ್ಟಿಗೇಷನ್ ಫೇರ್ ಆಗಿ ಹೇಗೆ ನಡೆಯುತ್ತೆ? ಮತ್ತು ಸಿಐಡಿ ಅಂದ್ರೂ ಕೂಡ ಲೋಕಲ್ ಪೊಲೀಸ್ ಅವರು ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಗಡೆನೆ ಬರುವಂತದ್ದು. ಕಾಂಗ್ರೆಸ್ ನಾಯಕರುಗಳು ತಮ್ಮ ವಿರುದ್ಧ ಈ ಹಿಂದೆ ಅಕ್ರಮ ಗಣಿಗಾರಿಕೆ ಆರೋಪವನ್ನು ಹೊರಿಸಿ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಬಂದಿದ್ರು. ಈ ವಿಚಾರವನ್ನ ಇಟ್ಕೊಂಡು ನಿಮ್ಮ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳು ಎಲ್ಲರೂ ಸಹ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅನ್ನೋ ಒಂದು ಆಶೆಯನ್ನು ಹೊಂದಿದ್ರು. ಆದ್ರೆ ನಿಮ್ಮ ಹೈಕಮಾಂಡ್ ಯಾಕೆ ಪಾದಯಾತ್ರೆಗೆ ಅನುಮತಿ ಕೊಡಲಿಲ್ಲ? ಅನುಮತಿ ಕೊಡಲಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ವಿಷಯ ಏನಂತಂದ್ರೆ, ಹೋರಾಟಗಳನ್ನ ಹಂತ ಹಂತವಾಗಿ ಮಾಡೋಣ. ಮೊದಲು ಒಂದು ಪ್ರತಿಭಟನಾ ರ್ಯಾಲಿ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ವ್ಯಕ್ತಪಡಿಸಿ, ಇನ್ನ ಅವರು ರಿಪ್ಲೈ ಕೊಡಲಿಲ್ಲ ಅಂತಂದಾಗ 2ನೇ ಹಂತದಲ್ಲಿ ಪಾದಯಾತ್ರೆ ಮಾಡೋಣ ಅನ್ನೋ ತೀರ್ಮಾನ ಆಗಿದೆ. ಪಕ್ಷದ ನಮ್ಮ ರಾಜ್ಯದ ಎಲ್ಲಾ ಕೋರ್ ಕಮಿಟಿ ಸದಸ್ಯರು ಕೂಡ ತೀರ್ಮಾನ ಮಾಡಿ ಹೈಕಮಾಂಡ್ಗೆ ಲೆಟರ್ ಕಳಿಸಿದ್ದಾರೆ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.